ಬ್ರಾಹ್ಮಿ ಮುಹೂರ್ತಂ ಉತ್ತಿಷ್ಠತೆ ಶಾಸ್ತೋ ರಕ್ಷಾರ್ಥಂ ಆಯುಷಃ ತಾತ್ರ ಸರ್ವಾರ್ಥ ಸಂಧ್ಯಾರ್ಥಂ ಸಮೀಕ್ಷಾ ಮಧುಸೂದನಂ. ಅಂದರೆ ಯಾರೆಲ್ಲ ಒಂದು ರೋಗಮುಕ್ತ ಆಯುಷ್ಯವನ್ನು ಬಯಸ್ತಾರೋ ಅಂಥ ಜನರು ಬ್ರಹ್ಮ ಮುಹೂರ್ತದಲ್ಲಿ ಏಳಲೇಬೇಕು. ಆಯುರ್ವೇದ ಬ್ರಹ್ಮ ಮುಹೂರ್ತ ಚಮತ್ಕಾರದ ಸಮಯ ಅಥವಾ ಅಮೃತ ಬೇಲ. ಸೂರ್ಯೋದಯದ 96 ನಿಮಿಷಕ್ಕಿಂತ ಮೊದಲಿನ ಆ ರಹಸ್ಯಮಯ ಮತ್ತು ಚಮತ್ಕಾರದ ಸಮಯ. ಅದನ್ನು ಉಪಯೋಗಿಸಿ ನಿಮಗೆ ಒಂದು ಸಲ ತಿಳಿದ್ರೆ ಸ್ವಲ್ಪ ದಿನಗಳಲ್ಲಿ ನಿಮ್ಮ ಲೈಫ್ನಲ್ಲಿ ಆಗುವಂಥ ಚೇಂಜಸ್ಗಳನ್ನು ನೋಡಿ ನೀವು ಆಶ್ಚರ್ಯ ಪಡ್ತೀರಾ. ಹಾಗೂ ನೀವು ನಿಮ್ಮ ಯಾವುದೇ ಡ್ರೀಮನ್ನು ಎಷ್ಟು ಸುಲಭದಿಂದ ಪೂರ್ಣಗೊಳಿಸ್ತೀರಿ ಅಂದರೆ ಅದರ ಬಗ್ಗೆ ನೀವು ಯೋಚನೆ ಕೂಡ ಮಾಡಿರಲಿಕ್ಕಿಲ್ಲ. ನೀವು ಯಾವುದೇ ಸ್ಕಿಲ್ನಲ್ಲಿ ಎಷ್ಟು ಬೇಗ ಮಾಸ್ಟರ್ ಆಗ್ತೀರಾ ಅಂದರೆ ಅದನ್ನು ನೋಡಿ ನೀವೇ ಆಶ್ಚರ್ಯಗೊಳ್ತೀರಾ. ಯಾಕಂದರೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದಂಥ ಯಾವುದೇ ಕೆಲಸ ನೀರು, ಮಣ್ಣು, ಸೂರ್ಯನ ಪ್ರೆಸೆನ್ಸ್ನಲ್ಲಿ ಒಂದು ಗಿಡ ಬೆಳೆದಾಗೆ ಬೆಳೆಯುತ್ತೆ. ಅದಕ್ಕಾಗಿಯೇ ಈ ಸಮಯವನ್ನು ದ ಕ್ರಿಯೇಟರ್ ಅವರ್ಸ್ ಅಂತ ಕೂಡ ಕರೆಯಲಾಗಿದೆ. ಆ್ಯಂಡ್ ನಾನು ಯಾವುದೇ ಸೋ ಕಾಲ್ಡ್ ಜಾದ್ಗಳ ಬಗ್ಗೆ ಮಾತಾಡ್ತಿಲ್ಲ. ಇವತ್ತು ನಾನು ನಿಮಗೆ ಏನ್ಷಿಯಂಟ್ ಮತ್ತು ಮಾಡರ್ನ್ ಎರಡು ಸೈನ್ಸ್ಗಳಿಂದ ಪ್ರೂಫ್ ಮಾಡಿ ತೋರಿಸ್ತೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬ್ರಹ್ಮ ಮುಹೂರ್ತಕ್ಕೆ ನಮ್ಮ ಹಿಂದೂ ಸ್ಕ್ರಿಪ್ಚರ್ಗಳಾದ ವೇದ, ಪುರಾಣ, ಉಪನಿಷತ್ಗಳಲ್ಲಿ ಬಹಳ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ. ಇದನ್ನು ನಿಮಗೆ ಮನಸ್ಮೃತಿಯಿಂದ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ. ಬ್ರಹ್ಮ ಮುಹೂರ್ತಂ ಉದಯೇಗ್ ಧರ್ಮಾರ್ಥ ಚಾಣ ಚಿಂತಯೇತ್ ಕಾಯಕಾಲೇ ಸ ಆಚತನು ಮೇಲಾನ್ ವೇದದ್ವಾರತ್ತಮೇಭವ. ಅಂದರೆ ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಧ್ಯಾನ ಅಂದರೆ ಮೆಡಿಟೇಷನ್ ಮತ್ತು ವೇದಗಳ ಜ್ಞಾನವನ್ನು ಪಡ್ಕೊಳ್ಬೇಕು. ನೀವು ಯೋಚನೆ ಮಾಡಿ, ಇಷ್ಟು ಕಠಿಣ ಅಂತ ಹೇಳಲ್ಪಡುವ ವೇದಗಳ ಅಧ್ಯಯನವನ್ನು ಮನು ಮಹರ್ಷಿಗಳು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿ ಅಂತ ಹೇಳಿದ್ದಾರೆ ಅಂದರೆ ಅದರ ಹಿಂದೆ ಬಹಳ ದೊಡ್ಡ ಕಾರಣನೇ ಇರ್ಬೋದು. ಇದರ ಹಿಂದೆ ಬಹಳ ದೊಡ್ಡ ಕಾರಣ ಇದೆ. ಕೇವಲ ಹಿಂದೂ ರಿಲಿಜನ್ನಲ್ಲಿ ಅಲ್ಲ, ಆಲ್ಮೋಸ್ಟ್ ಎಲ್ಲ ರಿಲಿಜನ್ಗಳಲ್ಲಿ ಈ ಸಮಯವನ್ನು ಪ್ರೇಯರ್, ರಿಲಿಜಿಯಸ್ ಸ್ಟಡಿ, ಮೆಡಿಟೇಷನ್, ಥಿಂಕಿಂಗ್, ಪ್ಲಾನಿಂಗ್ ಮತ್ತು ಲರ್ನಿಂಗ್ಗಳಿಗೆ ಇಂಪಾರ್ಟೆಂಟ್ ಅಂತ ಹೇಳಲಾಗಿದೆ. ಸೊ ನಾನು ನಿಮಗೆ ಏನು ತಿಳಿಸ್ತೇನೆ ಅಂದರೆ ಈ ಸಂದರ್ಭದಲ್ಲಿ ಯೂನಿವರ್ಸಲ್ಲಿ ಅಂಥದ್ದೇನಾಗುತ್ತೆ ಅದು ಈ ಬ್ರಹ್ಮ ಮುಹೂರ್ತವನ್ನು ಇಷ್ಟೊಂದು ಪವರ್ಫುಲ್ ಮಾಡಿಬಿಡುತ್ತೆ. ಮೊದಲನೇದು ಲಾ ಆಫ್ ಅಟ್ರಾಕ್ಷನ್. ಅಂದರೆ ನೀವು ಯಾವ ರೀತಿ ಯೋಚಿಸ್ತೀರಾ ಅದೇ ರೀತಿ ಈ ಯೂನಿವರ್ಸ್ ನಿಮಗೆ ಹಿಂದಿರುಗಿಸುತ್ತೆ. ದಟ್ ಇಸ್ ಕಾಲ್ಡ್ ಲಾ ಆಫ್ ಅಟ್ರಾಕ್ಷನ್. ಈಗ ನೀವು ಯೋಚನೆ ಮಾಡ್ತಾ ಇರ್ಬೋದು, ಯೋಚನೆ ಅಂತೂ ನಾನು ಇಡೀ ದಿನ ಮಾಡ್ತಾ ಇರ್ತೇನೆ, ಬ್ರಹ್ಮ ಮುಹೂರ್ತಕ್ಕೆ ಇದರ ಏನು ಸಂಬಂಧ ಇದೆ. ಫಾರ್ ಎಕ್ಸಾಂಪಲ್, ನೀವು ಸ್ವಲ್ಪ ಸಮಯಕ್ಕೋಸ್ಕರ ಯೋಚನೆ ಮಾಡಿ, ಈ ಯೂನಿವರ್ಸ್ ಒಂದು ಮೊಬೈಲ್ ಟವರ್ ಅಂತ ಮತ್ತು ನಮ್ಮೆಲ್ಲರ ಬ್ರೈನ್ಗಳು ಮೊಬೈಲ್ ಫೋನ್ಗಳು. ಈಗ ಹಗಲು ಎಲ್ಲರೂ ಎಚ್ಚರಿರುವ ಸಮಯದಲ್ಲಿ ಎಲ್ಲರೂ ಯೂನಿವರ್ಸಿಗೆ ಹಲವಾರು ಸಿಗ್ನಲ್ ಕಳಿಸ್ತಾರೆ. ಸಿಗ್ನಲ್ ಅಂದರೆ ಥಾಟ್ಸ್. ಒಂದು ವೇಳೆ ನೀವು ಕೂಡ ಆ ಸಮಯದಲ್ಲಿ ಇಂಪಾರ್ಟೆಂಟ್ ಥಾಟ್ ಯೂನಿವರ್ಸ್ಗೆ ಕಳಿಸಿದ್ರೆ ಅದು ರಿಯಲ್ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗಲಿಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಅಂದರೆ ಬೆಳಗಿನ ಸಮಯ ಬ್ರಹ್ಮ ಮುಹೂರ್ತದ ಸಂದರ್ಭದಲ್ಲಿ ಯಾವಾಗ ಎಲ್ಲರೂ ಮಲಗಿರ್ತಾರೋ ಆಗ ಯೂನಿವರ್ಸ್ನ ಫ್ರೀಕ್ವೆನ್ಸಿ ಲೆವೆಲ್ ಬಹಳ ಕಡಿಮೆ ಆಗಿರುತ್ತೆ ಮತ್ತು ಆ ಸಮಯದಲ್ಲಿ ಯೋಚಿಸಿದ ಯಾವುದೇ ಥಾಟ್ ರಿಯಲ್ ಲೈಫ್ನಲ್ಲಿ ಮ್ಯಾನಿಫೆಸ್ಟ್ ಆಗುವ ಚಾನ್ಸಸ್ ತುಂಬಾ ಹೆಚ್ಚಾಗುತ್ತೆ. ನೀವೇ ಯೋಚನೆ ಮಾಡಿ, ಒಂದು ವೇಳೆ ನಿಮಗೆ ಎ ಪ್ಲೇಸ್ನಿಂದ ಬಿ ಪ್ಲೇಸ್ಗೆ ದಿನದ ಟ್ರಾಫಿಕ್ನ ಟೈಮಲ್ಲಿ ಹೋಗಬೇಕು ಅಥವಾ ಬೆಳಗಿನ 4 ಗಂಟೆ ಹೊತ್ತಿಗೆ ಹೋಗಬೇಕು, ಹಾಗಾದರೆ ಯಾವ ಟೈಮ್ನಲ್ಲಿ ನೀವು ನಿಮ್ಮ ಗುರಿಗೆ ಬಹಳ ಬೇಗ ತಲುಪ್ತೀರಾ? ಆಬ್ವಿಯಸ್ಲಿ ಬೆಳಗಿನ ಸಮಯದಲ್ಲಿ. ಅದೇ ರೀತಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಯೂನಿವರ್ಸ್ನಲ್ಲಿ ಥಾಟ್ನ ಟ್ರಾಫಿಕ್ ತುಂಬಾ ಕಡಿಮೆ ಆಗಿರುತ್ತೆ ಮತ್ತು ಈ ಸಂದರ್ಭದಲ್ಲಿ ಯೋಚಿಸಿದ ಥಾಟ್ ರಿಯಲ್ ಲೈಫ್ನಲ್ಲಿ ಮ್ಯಾನಿಫೆಸ್ಟ್ ಆಗುವಂಥ ಚಾನ್ಸಸ್ ತುಂಬಾ ಹೆಚ್ಚಾಗುತ್ತೆ. ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲ ರಿಲಿಜನ್ಗಳಲ್ಲಿ ಬೆಳಗ್ಗಿನ ಪ್ರೇಯರನ್ನು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಲಾಗಿದೆ. ನಂಗೆ ಗೊತ್ತು ನಿಮಗೆಲ್ಲ ರಾತ್ರಿ ಎಚ್ಚರ ಇರೋದು ತುಂಬ ಇಷ್ಟ ಅಂತ, ಅದಕ್ಕಾಗಿ ನಾನು ನಿಮಗೆ 3 ಗಂಟೆಗೆ ಎದ್ದೇಳಲಿಕ್ಕೆ ಹೇಳ್ತಾ ಇಲ್ಲ. ನೋಡಿ, ನೀವು ದೆಹಲಿಯಲ್ಲಿ ಇದ್ದರೆ ಸೂರ್ಯೋದಯ ಬೆಳಿಗ್ಗೆ 7 ಗಂಟೆ 4 ನಿಮಿಷಕ್ಕೆ ಆಗ್ತಾ ಇದೆ. ಅದರ ಪ್ರಕಾರ ದೆಹಲಿಯಲ್ಲಿ ಬ್ರಹ್ಮ ಮುಹೂರ್ತ 5 ಗಂಟೆ 28 ನಿಮಿಷದಿಂದ ಶುರುವಾಗಿ 6 ಗಂಟೆ 16 ನಿಮಿಷಕ್ಕೆ ಅಂತ್ಯವಾಗುತ್ತೆ. ಕೇವಲ ಈ 48 ನಿಮಿಷ ನೀವು ಎಚ್ಚರ ಇರಬೇಕು, ನಂತರ ನೀವು ಮಲಗಲೂಬಹುದು. ಆದರೆ ಈ 48 ನಿಮಿಷದಲ್ಲಿ ನೀವು ಆ ಕೆಲಸ ಮಾಡಬೇಕು ಯಾವುದು ನಿಮಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಸ್ವಲ್ಪ ದಿನದಲ್ಲಿ ನೀವು ನಿಮ್ಮ ಕಣ್ಣ ಮುಂದೆನೇ ನಿಮ್ಮ ಲೈಫ್ ಬದಲಾಗುವುದನ್ನು ನೋಡ್ತೀರಾ. ಅದಕ್ಕಾಗಿ ಬೆಂಜಮಿನ್ ಫ್ರಾಂಕ್ಲಿನ್ ಹೇಳಿದ್ದಾರೆ, ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಮ್ಯಾನ್ ಹೆಲ್ದಿ, ವೆಲ್ತಿ ಆ್ಯಂಡ್ ವೈಸ್. ಎರಡನೇದು ಕಾಸ್ಮಿಕ್ ಎನರ್ಜಿ ಅಂದರೆ ವಿಶ್ವಶಕ್ತಿ. ನಿಮಗೆ ಗೊತ್ತೇ ಇದೆ, ಹಿಂದೂ ಸ್ಕ್ರಿಪ್ಚರ್ಸ್ಗಳ ಪ್ರಕಾರ ನಮ್ಮ ರಾತ್ರಿ 4 ಕಾಲದಲ್ಲಿ ಡಿವೈಡ್ ಆಗುತ್ತೆ. ಒಂದು ವೇಳೆ ಸೂರ್ಯಾಸ್ತ 6 ಗಂಟೆಗಾದರೆ 6 ರಿಂದ 9 ರುದ್ರಕಾಲ, ಈ ಸಮಯದಲ್ಲಿ ನಾವು ಮಲಗಬಾರ್ದು. 9 ರಿಂದ 11 ರಾಕ್ಷಸ ಕಾಲ, ಈ ಸಮಯದಲ್ಲಿ ನಾವು ಯಾವತ್ತೂ ಎಚ್ಚರ ಇರಬಾರ್ದು. 11 ರಿಂದ 3 ಗಂಧರ್ವ ಕಾಲ, ಈ ಸಮಯದಲ್ಲಿ ನಿದ್ದೆ ಅತ್ಯಂತ ಆಳವಾಗಿರುತ್ತೆ. 3 ರಿಂದ 6 ಮನೋಹರ ಕಾಲ, ಈ ಸಮಯದಲ್ಲಿ ಹೇಗಾದರೂ ಮಾಡಿ ನಾವು ನಿದ್ದೆಯಿಂದ ಏಳಲೇಬೇಕಾಗುತ್ತೆ. ಯಾಕಂದರೆ ಮನೋಹರ ಕಾಲದ ಸಮಯದಲ್ಲಿ ನಮ್ಮ ಯೂನಿವರ್ಸ್ನ ಕಾಸ್ಮಿಕ್ ಎನರ್ಜಿ ಅಂದರೆ ವಿಶ್ವಶಕ್ತಿಯ ಸಂಚಾರ ಎಲ್ಲಕ್ಕಿಂತ ಹೆಚ್ಚಾಗಿರುತ್ತೆ. ವಿಶ್ವಶಕ್ತಿ ಅಂದರೆ ಬ್ರಹ್ಮಾಂಡ ಶಕ್ತಿ. ನಮ್ಮ ಯೂನಿವರ್ಸನ್ನು ಸರಿಯಾಗಿ ನಡೆಸುವ ಕೆಲಸ ಇದೇ ಕಾಸ್ಮಿಕ್ ಎನರ್ಜಿದಾಗಿರುತ್ತೆ. ನಾವು ಮಲಗಿರಬೇಕಾದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಕಾಸ್ಮಿಕ್ ಎನರ್ಜಿಯ ಪ್ರವೇಶ ನಮ್ಮ ಶರೀರಕ್ಕೆ ಆಗುತ್ತೆ. ಯಾಕಂದರೆ ಮರುದಿನ ನಾವು ಫ್ರೆಶ್ ಆಗಿ ಎದ್ದು ನಮ್ಮ ದಿನದ ಕೆಲಸ ಮಾಡಲು ಸಾಧ್ಯ ಆಗಲಿ ಅಂತ. ಆದರೆ ಮೆಡಿಟೇಷನ್ ಸಮಯದಲ್ಲಿ ನಮ್ಮ ಬ್ರಹ್ಮಾಂಡ ನಮಗೆ ಅಧಿಕ ಪ್ರಮಾಣದಲ್ಲಿ ಕಾಸ್ಮಿಕ್ ಎನರ್ಜಿಯನ್ನು ನೀಡುತ್ತೆ. ನೀವೇ ಯೋಚನೆ ಮಾಡಿ, ಮನೋಹರ ಕಾಲದಲ್ಲಂತೂ ಮೊದಲೇ ನಮ್ಮ ಯೂನಿವರ್ಸ್ನಲ್ಲಿ ಇಷ್ಟು ಜಾಸ್ತಿ ಕಾಸ್ಮಿಕ್ ಎನರ್ಜಿ ಇರುತ್ತೆ
ಮತ್ತು ಆ ಸಂದರ್ಭದಲ್ಲಿ ಮಾಡಿರುವಂತಹ ಮೆಡಿಟೇಷನ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ ನಿಮಗೆ ಸ್ವಲ್ಪ ದಿನಗಳ ಒಳಗಡೆನೆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಶುರು ಆಗುತ್ತೆ. ನಿಮ್ಮ ವಿಶ್ವಶಕ್ತಿಯ ಲೆವೆಲ್ ಎಷ್ಟು ಹೆಚ್ಚಾಗುತ್ತೆ ಅಂದ್ರೆ ನಿಮ್ಮ ಕಾನ್ಷಿಯಸ್ನೆಸ್, ಇಂಟೆಲಿಜೆನ್ಸ್ ಮತ್ತು ಕಾನ್ಸಂಟ್ರೇಷನ್ ನಲ್ಲಿ ಇದರ ಪರಿಣಾಮ ಕಾಣಸಿಗುತ್ತೆ. ನೀವು ಸಬ್ ಕಾನ್ಷಿಯಸ್ ಮೈಂಡ್ ನ ಪವರ್ ನ ಬಗ್ಗೆ ಓದಿರ್ಬೋದು ಅಥವಾ ಕೇಳಿರ್ಬೋದು. ಇದೇ ವಿಶ್ವಶಕ್ತಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನ ಇಷ್ಟು ಪವರ್ಫುಲ್ ಮಾಡುತ್ತೆ. ಇದಕ್ಕಾಗಿ ಆದಷ್ಟು ಹೆಚ್ಚು ಕಾಸ್ಮಿಕ್ ಎನರ್ಜಿ ಪಡ್ಕೊಳ್ಳಿಕ್ಕೋಸ್ಕರ ಸಾಧುಗಳು, ಯೋಗಿಗಳು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮೆಡಿಟೇಷನ್ ಅನ್ನ ಮಾಡ್ತಾರೆ. ಇಲ್ಲಿ ನೀವು ಕಾಸ್ಮಿಕ್ ಎನರ್ಜಿಯನ್ನ ಪಡ್ಕೊಳ್ಳಿಕ್ಕೆ ಮೆಡಿಟೇಷನ್ ಅನ್ನೇ ಮಾಡ್ಬೇಕಂತಿಲ್ಲ. ಒಂದು ವೇಳೆ ನೀವು ಪ್ರೆಸೆಂಟ್ ಅಲ್ಲಿ ಇರೋದನ್ನ ಕಲ್ತ್ಕೊಂಡ್ರೆ ಆಗ್ಲೂ ನೀವು ಮೆಡಿಟೇಷನ್ ಅಷ್ಟೇ ಕಾಸ್ಮಿಕ್ ಎನರ್ಜಿಯನ್ನು ಸಿಗುತ್ತೆ. ನಂಬಿಕೆ ಬರ್ತಿಲ್ಲ ಅಂದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪಾಸ್ ಮಾಡಿ ಒಂದು ಸಲ ಪ್ರೆಸೆಂಟ್ ಮೂವ್ಮೆಂಟ್ಗೆ ಗಮನ ಕೊಡಿ. ಆಗ ನಿಮ್ಗೆ ಗೊತ್ತಾಗುತ್ತೆ ಪ್ರೆಸೆಂಟ್ ಮೂವ್ಮೆಂಟ್ಗೆ ಬಂದ ತಕ್ಷಣ ನಿಮ್ಮ ಗಮನ ಮೊದಲಿಗೆ ನಿಮ್ಮ ಉಸಿರಿನ ಕಡೆ ಹೋಗುತ್ತೆ ಅಂತ. ಮೆಡಿಟೇಷನ್ ಸಮಯದಲ್ಲಿ ಆದ ಹಾಗೆ ನಾನು ಹೇಳ್ತಿಳಿದ್ರ ಅರ್ಥ ಇಷ್ಟೇ. ಬ್ರಹ್ಮ ಮುಹೂರ್ತದ ಟೈಮಲ್ಲಿ ನಮ್ಮ ಯೂನಿವರ್ಸ್ ನಲ್ಲಿ ತುಂಬಾನೇ ಕಾಸ್ಮಿಕ್ ಎನರ್ಜಿ ಇರುತ್ತೆ ಮತ್ತು ಆ ಸಮಯದಲ್ಲಿ ಕಾನ್ಸಂಟ್ರೇಷನ್ ನಿಂದ ಮಾಡಿದ ಯಾವುದೇ ಕೆಲಸ, ಅದು ಓದಾಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದರ ರಿಸಲ್ಟ್ ನಿಮಗೆ ಎಕ್ಸ್ಟ್ರಾ ಆರ್ಡಿನರಿ ಆಗಿಯೇ ಸಿಗುತ್ತೆ. ಮೂರನೇದು ಸರ್ಕೇಡಿಯನ್ ರಿದಮ್. ಯಾವ ರೀತಿ ಮೈಂಡ್ ಮತ್ತು ಬಾಡಿ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿರುತ್ತೋ ಅದೇ ರೀತಿ ನಾವು ಮತ್ತು ಯೂನಿವರ್ಸ್ ಕೂಡ ಇಂಟರ್ ಕನೆಕ್ಟ್ ಆಗಿರುತ್ತೇವೆ. ನಿಮಗೆ ಗೊತ್ತೇ ಇರ್ಬೋದು, ನಮ್ಮ ಭೂಮಿ ಸೂರ್ಯನ ಸುತ್ತಾನೇ ಇರುತ್ತಾನೆ. ಬೆಳಗಿನ ಸಮಯದಲ್ಲಿ ಸೂರ್ಯನ ಮೊದಲ ಕಿರಣಗಳು ಭೂಮಿ ಮೇಲೆ ಬಿದ್ದಾಗ ಸೂರ್ಯನ ಚಾರ್ಜ್ ಪಾರ್ಟಿಗಳಿಂದ ಭೂಮಿ ತುಂಬಾ ಪವರ್ಫುಲ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಜನರೇಟ್ ಮಾಡುತ್ತೆ. ಅದರಿಂದಾಗಿ ನಮ್ಮ ಬಾಡಿ ಮತ್ತು ಬ್ರೈನ್ ನಲ್ಲಿ ಬೇರೆ ಬೇರೆ ರೀತಿಯ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ಲಿಕ್ಕೆ ಶುರು ಆಗುತ್ತೆ ಮತ್ತು ನಮ್ಮ ಬ್ರೈನ್ ನ ಸೂಪರ್ ಕಾಸ್ಮೆಟಿಕ್ ನ್ಯೂಕ್ಲಿಯಸ್ ಹೊರಗಡೆ ಬೆಳಕು ಆಗಿದೆ ಅಂತ ಬಾಡಿಗೆ ಸಿಗ್ನಲ್ ನೀಡಲಿಕ್ಕೆ ಶುರು ಮಾಡುತ್ತೆ ಮತ್ತು ಬಾಡಿ ಎದ್ದೇಳಲು ಶುರು ಮಾಡುತ್ತೆ. ಲೈಕ್ ಬಾಡಿಯ ಟೆಂಪರೇಚರ್ ಕಡಿಮೆ ಆಗುತ್ತಾ ಬರುತ್ತೆ, ಬ್ರೈನ್ ನ ಪೀನಿಯಲ್ ಗ್ಲ್ಯಾಂಡ್ ಹೆಚ್ಚಿನ ಪ್ರಮಾಣದಲ್ಲಿ ಮೆಲಟೋನಿನ್ ರಿಲೀಸ್ ಮಾಡುತ್ತೆ ಅಂಡ್ ಈ ಸಿಸ್ಟಮ್ ಲಕ್ಷಾನು ವರ್ಷಗಳ ಎವಲ್ಯೂಷನ್ ನಂತರ ಡೆವಲಪ್ ಆಗಿದೆ. ಈಗ ನೀವು ಈ ಎರಡು ಡಯಾಗ್ರಾಮ್ ಗಳನ್ನು ನೋಡಿ. ಮೊದಲನೇದು ಸರ್ಕೇಡಿಯಂ ರಿದಮ್, ಎರಡನೇದು ಆಯುರ್ವೇದ ದೋಸಾಸ್ ಟೈಮಿಂಗ್. ಬೆಳಗಿನ ಜಾವ 4 ಗಂಟೆಗೆ ನಮ್ಮ ಬಾಡಿಯ ಟೆಂಪರೇಚರ್ ಎಲ್ಲಕ್ಕಿಂತ ಕಡಿಮೆ ಮತ್ತು ಬ್ರೈನ್ ನಲ್ಲಿ ಮೆಲಟೋನಿನ್ ಲೆವೆಲ್ ಎಲ್ಲಕ್ಕಿಂತ ಹೆಚ್ಚಾಗಿರುತ್ತೆ ಮತ್ತು ಸರಿಸುಮಾರು 6 ಗಂಟೆ 30 ನಿಮಿಷಕ್ಕೆ ನಮ್ಮ ಬ್ರೈನ್ ಮೆಲಟೋನಿನ್ ತಯಾರಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತೆ. ನೀವು ಯೋಚನೆ ಮಾಡ್ತಾ ಇರಬಹುದು ಏನ್ ಮೆಲಟೋನಿನ್ ಅಂತ ಹೇಳ್ತಾ ಇದ್ದಾನಂತ. ಇದಾದ್ರೂ ಹೇಳು ಅದರಿಂದ ಏನಾಗುತ್ತೆ ಅಂತ. ಹಾಗಾದ್ರೆ ಇಲ್ಲಿ ಕೇಳಿ. ಬೆಳಗಿನ ಜಾವ ಬ್ರೈನ್ ನಲ್ಲಿ ಮೆಲಟೋನಿನ್ ಲೆವೆಲ್ ಜಾಸ್ತಿ ಇರುವ ಕಾರಣ ನಮ್ಮ ಬ್ರೈನ್ ಶಾಂತವಾಗಿರುತ್ತೆ ಮತ್ತು ಸ್ಟೇಬಲ್ ಆಗಿರುತ್ತೆ. ಅದರಿಂದಾಗಿ ನಮ್ಮ ಬ್ರೈನ್ ನ ಕಾನ್ಸಂಟ್ರೇಷನ್ ಮತ್ತು ಫೋಕಸ್ ಮಾಡುವಂತ ಸಾಮರ್ಥ್ಯ ತುಂಬಾನೇ ಹೆಚ್ಚಾಗುತ್ತೆ. ಅದೇ ಆಯುರ್ವೇದದ ಬಗ್ಗೆ ಹೇಳೋದಾದ್ರೆ ನಮ್ಮ ಶರೀರ 5 ಎಲಿಮೆಂಟ್ ಗಳಿಂದ ಮಾಡಲ್ಪಟ್ಟಿರುತ್ತದೆ. ಅರ್ತ್, ವಾಟರ್, ಫೈರ್, ಏರ್ ಮತ್ತು ಈಥರ್ ಅಥವಾ ಸ್ಪೇಸ್ ಅಂತಾನು ಕರೀತಾರೆ. ಮತ್ತು ಇದೇ 5 ಎಲಿಮೆಂಟ್ಗಳು ಸೇರಿ ನಮ್ಮ ಶರೀರದ 3 ಎನರ್ಜಿಗಳು ನಿರ್ಮಾಣ ಆಗುತ್ತೆ. ವಾತ ಅಂದ್ರೆ ಏರ್ ಅಂಡ್ ಸ್ಪೇಸ್, ಪಿತ್ತ ಅಂದ್ರೆ ಫೈರ್, ಕಫ ಅಂದ್ರೆ ಅರ್ತ್ ಅಂಡ್ ವಾಟರ್. ಆಯುರ್ವೇದದ ಪ್ರಕಾರ ಬೆಳಗ್ಗಿನ 2 ರಿಂದ 6 ಮತ್ತು ಸಂಜೆ 2 ರಿಂದ 6 ಗಂಟೆಯ ಮಧ್ಯದಲ್ಲಿ ನಮ್ಮ ಬಾಡಿಯಲ್ಲಿ ವಾತ ಡಾಮಿನೆಂಟ್ ಆಗಿರುತ್ತೆ ಮತ್ತು ಈ ಸಮಯದಲ್ಲಿ ನಮ್ಮ ಮೆದುಳಿನ ಕ್ರಿಯೇಟಿವಿಟಿ, ಕಾನ್ಸಂಟ್ರೇಷನ್ ಮತ್ತು ಫೋಕಸ್ ಮಾಡುವಂತ ಅಬಿಲಿಟಿ ತುಂಬಾನೇ ಹೆಚ್ಚಿರುತ್ತೆ. ಅದಕ್ಕಾಗಿ ಈ ಸಮಯದಲ್ಲಿ ನಾವು ಆದಷ್ಟು ಮೆಂಟಲ್ ವರ್ಕ್ ಮಾಡಬೇಕು, ಸೋ ದಟ್ ಪ್ರಕೃತಿ ಕೂಡ ನಮ್ಮ ಆ ಕೆಲಸದಲ್ಲಿ ಸಹಾಯ ಮಾಡಲಿ ಅಂತ. ಸೊ ಟು ಕನ್ಕ್ಲೂಡ್, ನಮ್ಮ ಶರೀರ ಪ್ರಕೃತಿಯ ಈ ನಿಯಮಗಳ ಪ್ರಕಾರ ನಡಿಬೇಕು. ಆದ್ರೆ ನಾವು ನಿಜ ಜೀವನದಲ್ಲಿ ಏನ್ ಮಾಡ್ತೇವೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ, ಅದನ್ನ ಹೇಳುವಂತ ಅಗತ್ಯ ಇಲ್ಲ. ಆಯುರ್ವೇದದ ಪ್ರಕಾರ ನಾವು 10 ಗಂಟೆ ಮತ್ತು 2 ಗಂಟೆಯ ಮಧ್ಯೆ ಯಾವುದೇ ಪರಿಸ್ಥಿತಿಯಲ್ಲಿ ಎಚ್ಚರ ಇರಬಾರ್ದು. ಆದರೆ ಇವತ್ತಿನ ಸೋಷಿಯಲ್ ಮೀಡಿಯಾದ ಕಾಲದಲ್ಲಿ 2 ಗಂಟೆಗಿಂತ ಮೊದಲು ಯಾರು ಮಲಗ್ತಾರಣ್ಣ? ನೋಡಿ, ನೀರು ಯಾವ ಕಡೆ ಹರಿತಿದೆ ಅದೇ ಕಡೆ ಈಜಿದ್ರೆ ದಡ ಬೇಗ ಸಿಗುತ್ತೆ. ಅಂದ್ರೆ ಒಂದು ವೇಳೆ ನೀವು ನೇಚರ್ ಮತ್ತು ಯೂನಿವರ್ಸ್ನ ಪ್ರಕಾರ ನಡೆದ್ರೆ ಈ ನೇಚರ್ ಮತ್ತು ಬ್ರಹ್ಮಾಂಡ ಕೂಡ ನಿಮ್ಮ ಕೈ ಜೋಡಿಸುತ್ತೆ ಮತ್ತು ನೀವು ನಿಮ್ಮ ಲೈಫ್ನ ಎಲ್ಲಾ ಗೋಲ್ಗಳನ್ನ ಬಹಳ ಸುಲಭವಾಗಿ ಅಚೀವ್ ಮಾಡಿಬಿಡ್ತೀರಾ. ನೆಕ್ಸ್ಟ್ ಪಾಯಿಂಟ್ ಇರುವಂತದ್ದು ಪ್ಯೂರೆಸ್ಟ್ ಎನ್ವೈರನ್ಮೆಂಟ್. ನಿಮ್ಗಿದು ಗೊತ್ತಾ? ಬೆಳಗಿನ ಜಾವ ಅಂದ್ರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಮ್ಮ ಸುತ್ತಮುತ್ತಲಿನ ಎನ್ವೈರನ್ಮೆಂಟ್ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಇರುತ್ತೆ. ಬೆಳಗಿನ ಸಮಯದಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ ಸುಮಾರು 41% ಆಕ್ಸಿಜನ್ ಮತ್ತು ಕೇವಲ 4% ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಅಂದ್ರೆ ಮಿನಿಮಮ್ ಪೊಲ್ಯೂಷನ್. ಈಗ ನಿಮ್ಗೆ ಇದಂತೂ ಗೊತ್ತೇ ಇರಬಹುದು, ಫ್ರೆಶ್ ಏರ್ ನಲ್ಲಿ ಉಸಿರಾಡೋದ್ರಿಂದ ಸಾವಿರಾರು ಉಪಯೋಗ ಇದೆ. ಅದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಉಪಯೋಗ ಏನಂದ್ರೆ ಫ್ರೆಶ್ ಏರ್ ಗಿವ್ಸ್ ಯು ಮೋರ್ ಎನರ್ಜಿ ಅಂಡ್ ಶಾರ್ಪರ್ ಮೈಂಡ್. ಇದು ಹೇಗೆ ವರ್ಕ್ ಆಗುತ್ತೆ? ಇದರ ಹಿಂದೆ ಕೂಡ ವಿಜ್ಞಾನ ಇದೆ, ಆದ್ರೆ ಅದನ್ನ ಇನ್ನೊಂದ್ಸಲ ಮಾತಾಡೋಣ. ಮುಂದಿನ ಪಾಯಿಂಟ್ ಇರೋದು ಮಿನಿಮಮ್ ನಾಯ್ಸ್ ಪೊಲ್ಯೂಷನ್. ನಿಮ್ಗೆ ಗೊತ್ತಿದೆಯಾ ನಿಮ್ಮ ಸುತ್ತಮುತ್ತಲಿನ ಬೀಸೋ ಗಾಳಿ ನಿಮ್ಮ ಮೈಂಡ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ? ಒಂದು ವೇಳೆ ಗೊತ್ತಿಲ್ಲ ಆದರೆ ಇವತ್ತು ತಿಳ್ಕೊಳ್ಳಿ. ನಮ್ಮ ಸುತ್ತಮುತ್ತಲಿನ ಬೀಸೋ ಗಾಳಿ ನಮ್ಮ ಬ್ಲಡ್ ಪ್ರೆಷರ್ ಅನ್ನ ಹೆಚ್ಚು ಮಾಡುತ್ತೆ. ಅದರಿಂದಾಗಿ ನಮ್ಮ ಮೈಂಡ್ಗೆ ಸರಿಯಾಗಿ ಕಾನ್ಸಂಟ್ರೇಟ್ ಮತ್ತು ಫೋಕಸ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹ್ಯಾರಿ ಪಾಟರ್ ನ ರೈಟರ್ JK ರಾಲಿಂಗ್ಸ್ ಏನ್ ಹೇಳ್ತಾರೆ ಅಂದ್ರೆ, ಹ್ಯಾರಿ ಪಾಟರ್ ಬರಿಬೇಕಾದ ಸಮಯದಲ್ಲಿ ಹೊರಗಿನ ಶಬ್ದಗಳ ಕಾರಣದಿಂದ ಅವರಿಗೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ಕಾರಣದಿಂದಾಗಿ ಅವರು ಹೋಟೆಲ್ನಲ್ಲಿ ಒಂದು ರೂಮ್ ತಗೊಳ್ಬೇಕಾಯ್ತು, ಸೋ ದಟ್ ಅವರು ಹೊರಗಿನ ಅನ್ವಾಂಟೆಡ್ ನಾಯ್ಸಸ್ ಗಳಿಂದ ದೂರ ಇದ್ದು ಸಂಪೂರ್ಣ ಫೋಕಸ್ ನಿಂದ ಬರಲಿಕ್ಕೆ ಸಾಧ್ಯ ಆಗಲಿ ಅಂತ. ನೋಡಿ, ಯಾವಾಗ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ನ ಮಾತು ಬರುತ್ತೋ ಆಗ ಸಣ್ಣ ಸಣ್ಣ ವಿಷಯಗಳು ಮಹತ್ವದಾಗಿರುತ್ತೆ. ಅದರಿಂದಾಗಿ ಬೆಳಗಿನ ಸಮಯ ಅಥವಾ ಬ್ರಹ್ಮ ಮುಹೂರ್ತದ ಟೈಮ್ ಯಾವಾಗ ಎನ್ವೈರನ್ಮೆಂಟ್ ಶಾಂತವಾಗಿರುತ್ತೋ ಆಗ ನೀವು ಯಾವುದೇ ಕೆಲಸ ಮಾಡಿದ್ರೆ ನಿಮಗೆ ಬಹಳ ಕಡಿಮೆ ಸಮಯದಲ್ಲಿ ಬಹಳ ಹೆಚ್ಚು ಅಚೀವ್ ಮಾಡಲು ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಇರುವಂತದ್ದು ಎನರ್ಜಿ ಸೇವಿಂಗ್. ಮಹರ್ಷಿ ಪತಂಜಲಿ ಅಷ್ಟಾಂಗ ಯೋಗ ಸೂತ್ರ, ಯಂ ನಿಯಮಂ ಆಸನಂ
ಪ್ರಾಣಾಯಾಮ, ಪ್ರತ್ಯಾಹಾರ, ಧರಣ, ಧ್ಯಾನ, ಸಮಾಧಿ. ಇದರಲ್ಲಿ 5ನೇ ಅಂಗ ಇರುವಂಥದ್ದು ಪ್ರತ್ಯಾಹಾರ. ಅದರ ಅರ್ಥ ಏನಂದರೆ ನಮ್ಮ 5 ಸೆನ್ಸಸ್ಗಳ ಮೂಲಕ ಎನರ್ಜಿ ವೇಸ್ಟ್ ಆಗುವುದನ್ನು ಉಳಿಸುವುದು. ಅದರಲ್ಲಿ ಒಬ್ಬ ಯೋಗಿ ಮೆಡಿಟೇಷನ್ ಟೈಮಲ್ಲಿ ತನ್ನ ಎಲ್ಲ ಸೆನ್ಸಸ್ಗಳನ್ನು ಬಂದ್ ಮಾಡ್ಕೊಳ್ತಾನೆ, ಸೋ ದ್ಯಾಟ್ ಅವನು ತನ್ನ ಎಲ್ಲ ಆಂತರಿಕ ಶಕ್ತಿಯನ್ನು ಮೆಡಿಟೇಷನ್ಗೆ ಹಾಕಲಿಕ್ಕೆ ಸಾಧ್ಯ ಆಗಲಿ ಅಂತ. ಈಗ ಯೋಗಿಗಳ ಹತ್ತಿರ ಈ ಸಾಮರ್ಥ್ಯ ಇರುತ್ತೆ, ಅವರು ತಮ್ಮ ಇಚ್ಛಾಶಕ್ತಿಯ ಅನುಸಾರವಾಗಿ ಸೆನ್ಸಸ್ಗಳನ್ನು ಬಂದ್ ಮಾಡ್ಕೊಳ್ಬೋದು. ಆದರೆ ನಿಮ್ಮ ಹತ್ತಿರ ಅಂತೂ ಈ ಅಬಿಲಿಟಿ ಇಲ್ಲ. ಸೊ ನೀವು ನಿಮ್ಮ ಬ್ರೈನ್ನ ಎನರ್ಜಿ ಸದುಪಯೋಗ ಮಾಡ್ಕೊಳ್ಳಿಕ್ಕಾಗಿ ಬೆಳಗಿನ ಸಮಯ ಯಾವಾಗ ಎನ್ವೈರ್ಮೆಂಟ್ ಶಾಂತವಾಗಿರುತ್ತೋ ಆ ಸಮಯದಲ್ಲಿ ಎದ್ದು ಈ ಕೆಲಸವನ್ನು ಮಾಡ್ಬೋದು. ನೋಡಿ ಏನಾಗುತ್ತೆ ಅಂದರೆ ಯಾವಾಗ ನಮ್ಮ ಸುತ್ತಮುತ್ತ ನಾಯ್ಸಸ್ ಇರುತ್ತೆ ಆಗ ನಮ್ಮ ಮೈಂಡ್ನ ಬಹಳ ದೊಡ್ಡ ಭಾಗ, ಇವನ್ ಅದು ಅನ್ಇಂಪಾರ್ಟೆಂಟ್ ಆಗಿದ್ರೂ ಕೂಡ ನಾಯ್ಸಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಇರುತ್ತೆ. ಆದ್ದರಿಂದ ನೀವು ಬೆಳಗಿನ ಹೊತ್ತು ಇದ್ದರೆ ಪ್ರಶಾಂತವಾದ ವಾತಾವರಣದ ಕಾರಣದಿಂದಾಗಿ ನಿಮ್ಮ ಚೇತನ ಮನಸ್ಸು ಅಂದರೆ ಕಾನ್ಷಿಯಸ್ ಮೈಂಡ್ ಅದು ತುಂಬ ಶಾಂತವಾಗಿರುತ್ತೆ. ಅದರಿಂದಾಗಿ ನೀವು ಎದ್ದ 20 ನಿಮಿಷದ ತನಕ ನೀವು ಏನೇ ಮಾಡ್ತೀರಾ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಕುಳಿತು ಬಿಡುತ್ತೆ. ಒಂದು ಸಲ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಏನಾದರೂ ಹಾಕಿದರೆ ವಿಶ್ವದಲ್ಲಿ ಯಾವ ಶಕ್ತಿಗೂ ಅದನ್ನು ನಿಜ ಆಗುವುದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇವತ್ತೇ ನಿಮಗೆ ನೀವು ಭರವಸೆ ಕೊಡಿ, ಪ್ರಪಂಚ ಅಲ್ಲೋಲ ಕಲ್ಲೋಲ ಆದರೂ ನಾನು ಪ್ರತಿದಿನ 4 ಗಂಟೆಗೆ ಹೇಳ್ತೇನೆ ಅಂತ. ಮತ್ತು ಹೀಗೆ ನೀವು ಸ್ವಲ್ಪ ದಿನ ಮಾತ್ರ ಮಾಡಬೇಕಾಗುತ್ತೆ. ಸ್ವಲ್ಪ ದಿನದಲ್ಲಿ ನಿಮ್ಮ ಎನರ್ಜಿ ಲೆವೆಲ್, ಕಾನ್ಸಂಟ್ರೇಷನ್ ಎಷ್ಟು ಹೆಚ್ಚಾಗುತ್ತೆ ಅಂದರೆ ನೀವು ದಿನವಿಡೀ ಎಷ್ಟು ಫ್ರೆಶ್ ಆ್ಯಂಡ್ ಖುಷಿಯಾಗಿರ್ತೀರಾ ಅಂದರೆ ನಿಮಗೆ ಯಾವತ್ತೂ ಲೇಟಾಗಿ ಹೇಳಲಿಕ್ಕೆ ಮನಸ್ಸೇ ಬರಲ್ಲ. ಸೊ ದ್ಯಾಟ್ಸ್ ಆಲ್ ಸ್ನೇಹಿತರೆ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸೋ ದ್ಯಾಟ್ ಇನ್ನಷ್ಟು ಜನರಿಗೆ ಈ ಇನ್ಫಾರ್ಮೇಷನ್ ತಲುಪಲಿ ಅಂತ. ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ವಿಕಾಸದಲ್ಲಿ ತಮ್ಮ ಯೋಗದಾನವನ್ನು ನೀಡಿ. ಧನ್ಯವಾದಗಳು.